ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಿರಂಜನ್ ರೆಡ್ಡಿ ಲರ್ನಿಂಗ್ ಹಬ್. ಈ ಒಂದು ವಿಡಿಯೋದಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಎಸ್ಸಿಪಿ ಸಿಲೆಬಸ್ ಪಠ್ಯಕ್ರಮಕ್ಕೆ ಅನುಸಾರವಾಗಿ ಡಿಗ್ರಿ ಫಸ್ಟ್ ಇಯರ್ ಸೆಕೆಂಡ್ ಸೆಮಿಸ್ಟರ್ ಮ್ಯಾಕ್ರೋ ಎಕನಾಮಿಕ್ಸ್ ಅಂದರೆ ಸಮಗ್ರ ಅರ್ಥಶಾಸ್ತ್ರ ಈ ಒಂದು ವಿಷಯದಲ್ಲಿ ಹಣ ಅಂದರೆ ಮನಿ ಎಂಬ ವಿಷಯವನ್ನು ಈ ಒಂದು ವಿಡಿಯೋದಲ್ಲಿ ಅಧ್ಯಯನ ಮಾಡಲಾಗುತ್ತದೆ. ಈ ಒಂದು ಈ ಈ ಒಂದು ಪ್ರಶ್ನೆಯು ಪರೀಕ್ಷಾ ದೃಷ್ಟಿಯಿಂದ ಮುಖ್ಯವಾದ 10 ಅಂಕ ಪ್ರಶ್ನೆ ಎಂದು ಹೇಳುತ್ತಾ, ಇದೇ ರೀತಿ ಎಲ್ಲಾ ಬಹು ಮುಖ್ಯವಾದ ಪ್ರಶ್ನೆಗಳನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲ್‌ನಲ್ಲಿ ಸುಲಭವಾಗಿ ಹಾಗೂ ಸರಳವಾಗಿ ಅಧ್ಯಯನ ಮಾಡಲಾಗುತ್ತಿದೆ. ಆ ವಿಡಿಯೋಗಳನ್ನು ಪಡೆದುಕೊಳ್ಳಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಉಳಿದಿರುವ ಎಲ್ಲಾ ವಿಷಯಗಳ ವಿಡಿಯೋಗಳನ್ನು ನೋಡಿ ಎಂದು ಹೇಳುತ್ತಾ, ನೆಕ್ಸ್ಟ್ ವಿ ವಿಲ್ ಮೂವ್ ಟು ನೆಕ್ಸ್ಟ್ ಸ್ಟೆಪ್. ವಾಟ್ ಆರ್ ದ ಕಾನ್ಸೆಪ್ಟ್ಸ್ ವಿ ವಾಂಟ್ ಟು ಡಿಸ್ಕಸ್ ಇನ್ ದಿಸ್ ವಿಡಿಯೋ. ಅಂದರೆ ಈ ಒಂದು ವಿಡಿಯೋದಲ್ಲಿ ನಾವು ಯಾವ ಅಂಶಗಳನ್ನೆಲ್ಲ ಅಧ್ಯಯನ ಮಾಡುತ್ತೇವೆ ಎಂಬುದನ್ನು ಇಲ್ಲಿ ಕಾಣಬಹುದು. ಈ ಒಂದು ವಿಡಿಯೋದಲ್ಲಿ ನಾವು ಹಣದ ಅರ್ಥ, ಅದರ ವ್ಯಾಖ್ಯೆಗಳು, ಹಣದ ಕಾರ್ಯಗಳು, ಅದರಲ್ಲಿ ಮುಖ್ಯವಾಗಿ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಕಾರ್ಯಗಳನ್ನು ಈ ಒಂದು ವಿಡಿಯೋದಲ್ಲಿ ಅಧ್ಯಯನ ಮಾಡಲಾಗುತ್ತದೆ. ಮೀನ್ಸ್ ಇನ್ ದಿಸ್ ವಿಡಿಯೋ ವಿ ವಿಲ್ ಡಿಸ್ಕಸ್ ಅಬೌಟ್ ಮೀನಿಂಗ್ ಅಂಡ್ ಡೆಫಿನೇಷನ್ಸ್ ಆಫ್ ಮನಿ ಅಂಡ್ ಫಂಕ್ಷನ್ಸ್ ಆಫ್ ಮನಿ. ನೆಕ್ಸ್ಟ್ ವಿಲ್ ಮೂವ್ ಟು ನೆಕ್ಸ್ಟ್ ಸ್ಟೆಪ್. ಇಂಟ್ರೊಡಕ್ಷನ್ ಆಫ್ ಮನಿ ಅಂದರೆ ಹಣದ ಪೀಠಿಕೆ. ಅಂದರೆ ಹಣವು ಇಂದಿನ ಜೀವನದಲ್ಲಿ ಅವಿಭಾಜ್ಯ ಅಂಗ ಎಂದು ಹೇಳಬಹುದು. ಅಂದರೆ ಹಣವಿಲ್ಲದಿದ್ದರೆ ಯಾವುದೇ ಒಂದು ಚಟುವಟಿಕೆಯು ಸುಗಮವಾಗಿ ನಡೆಯುವುದಿಲ್ಲ. ಯಾವುದೇ ಒಂದು ಚಟುವಟಿಕೆಯು ಸುಗಮವಾಗಿ ನಡೆಯಬೇಕಾದರೆ ಅಲ್ಲಿ ಹಣವೇ ಇರಲೇಬೇಕು ಎಂದು ಹೇಳಬಹುದು. ಆದರೆ ನಾವು ಸ್ವಲ್ಪ ಐತಿಹಾಸಿಕ ದೃಷ್ಟಿಕೋನದಿಂದ ನೋಡಿದ್ದೇ ಆದಲ್ಲಿ ಹಣವು ಪ್ರಾಚೀನ ಕಾಲದಲ್ಲಿ ಅಸ್ತಿತ್ವದಲ್ಲಿ ಇದ್ದಿರಲಿಲ್ಲ. ಆಗ ಸಮಾಜಗಳು ತುಂಬಾ ಸರಳತೆಯಿಂದ ಕೂಡಿದ್ದವು. ಆಗ ವ್ಯಕ್ತಿಗಳು ತಮಗೆ ಬೇಕಾದ ಅವಶ್ಯಕತೆಗಳನ್ನು ತಾವೇ ಪೂರೈಸಿಕೊಳ್ಳುತ್ತಿದ್ದರು. ಅಂದರೆ ತಮಗೆ ಅವಶ್ಯಕತೆ ಇರುವ ಸರಕುಗಳನ್ನು ತಾವೇ ಉತ್ಪಾದಿಸಿ ತಾವೇ ಸ್ವಂತವಾಗಿ ಅನುಭೋಗ ಮಾಡಿಕೊಳ್ಳುತ್ತಿದ್ದರು. ಆಗ ಹಣ ಅವಶ್ಯಕತೆ ಇರಲಿಲ್ಲ. ಆದರೆ ಸಮಾಜಗಳು ಹಾಗೂ ವ್ಯಕ್ತಿಗಳು ಬದಲಾದಂತೆಲ್ಲ ಹಣ ಅವಶ್ಯಕವಾಯಿತು. ಅಂದರೆ ಸ್ವಲ್ಪ ಜನಸಂಖ್ಯೆ ತುಂಬಾ ಆದಂತೆಲ್ಲ ತಮಗೆ ಬೇಕಾದ ಅವಶ್ಯಕತೆ ಸರಕುಗಳನ್ನು ತಾವು ಉತ್ಪಾದಿಸಿಕೊಳ್ಳಲು ಆಗುತ್ತಿರಲಿಲ್ಲ. ಹಾಗೂ ಅವರಿಗೆ ಅವರಿಗೆ ಬೇರೆ ವಿಷಯಗಳಲ್ಲಿ ಆಸಕ್ತಿ ಹೆಚ್ಚಾಗಿ ಹಾಗೂ ಸ್ವಾರ್ಥನೂ ಹೆಚ್ಚಾಗುತ್ತಿತ್ತು. ಆದ್ದರಿಂದ ಹಣ ಬೇಕೇ ಬೇಕಾಯಿತು. ಆದ್ದರಿಂದ ಇಲ್ಲಿ ವಸ್ತು ವಿನಿಮಯ ಪದ್ಧತಿ ಅಸ್ತಿತ್ವಕ್ಕೆ ಬಂದಿತು. ಅಂದರೆ ತಮಗೆ ಬೇಕಾದ ವಸ್ತುಗಳನ್ನು ಬೇರೆದವರಿಂದ ತೆಗೆದುಕೊಳ್ಳಲು ತಮ್ಮ ಬಳಿ ಇರುವ ವಸ್ತುಗಳನ್ನು ಕೊಡುತ್ತಿದ್ದರು. ಅಂದರೆ ತಮ್ಮ ಬಳಿ ಇರುವ ಯಥೇಚ್ಛ ವಸ್ತುಗಳನ್ನು ಬೇರೆಯವರಿಗೆ ಕೊಟ್ಟು ಬೇರೆಯವರಿಂದ ವಸ್ತುಗಳನ್ನು ಅವರು ತೆಗೆದುಕೊಳ್ಳುತ್ತಿದ್ದರು. ಇದನ್ನು ಸಾಟಿ ವಿನಿಮಯ ಪದ್ಧತಿ ಅಥವಾ ವಸ್ತು ವಿನಿಮಯ ಪದ್ಧತಿ ಎನ್ನುತ್ತಿದ್ದರು. ಇಂತಹ ಸಾಟಿ ವಿನಿಮಯ ಪದ್ಧತಿಯಲ್ಲಿ ಇರುವ ದೋಷಗಳಿಂದ ಅಥವಾ ಸಮಸ್ಯೆಗಳಿಂದ ಹಣ ಬೆಳಕಿಗೆ ಬಂದಿತು. ಮಾನವನ ಹಲವಾರು ಹೊಸ ಸೃಷ್ಟಿಗಳಲ್ಲಿ ಹಣವು ಒಂದು ಎಂದು ಹೇಳಬಹುದು. ಹಣ ಎಂದರೆ ವಿನಿಮಯ ಮಾಧ್ಯಮವಾಗಿ ಅಥವಾ ಮೌಲ್ಯಮಾಪನ ಸಾಧನವಾಗಿ ಕಾರ್ಯನಿರ್ವಹಿಸುವುದೇ ಹಣ. ಅಂದರೆ ವಿನಿಮಯ ಅಂದರೆ ಸರಕುಗಳನ್ನು ಖರೀದಿಸಲು ಹಾಗೂ ಮಾರಾಟ ಮಾಡಲು ಬಳಸುವುದೇ ಹಣ ಎಂದು ಹೇಳಬಹುದು. ಈ ಹಣವನ್ನು ತಿಳಿದುಕೊಳ್ಳಲು ಅದರ ಪ್ರಮುಖ ವ್ಯಾಖ್ಯಾನಗಳನ್ನು ಗಮನಿಸಬಹುದು. ಅದರಲ್ಲಿ ಎಫ್.ಎ. ವಾಕರ್ ಅವರ ಹೇಳುವಂತೆ ಹಣದ ಕಾರ್ಯಗಳ ಆಧಾರದ ಮೇಲೆ ಕಾರ್ಯನಿರ್ವಹಿಸುವುದೇ ಹಣ. ಅಂದರೆ ಹಣವು ಯಾವ ಕಾರ್ಯಗಳನ್ನು ಮಾಡುತ್ತದೆಯೋ ಅದರಿಂದ ನಿರ್ಧಾರವಾಗುವುದೇ ಹಣ ಎಂದು ಎಫ್.ಎ. ವಾಕರ್ ಅವರು ಅಭಿಪ್ರಾಯಪಡುತ್ತಾರೆ. ಅಂದರೆ ಹಣವು ವಿನಿಮಯ ಮಾಧ್ಯಮವಾಗಿ ಕಾರ್ಯನಿರ್ವಹಿಸುತ್ತದೆ ಹಾಗೂ ಮೌಲ್ಯಮಾಪನ ಸಾಧನವಾಗಿಯೂ ಕಾರ್ಯನಿರ್ವಹಿಸುತ್ತದೆ ಹಾಗೂ ಮೌಲ್ಯ ಸಂಗ್ರಹಣ ಕಾರ್ಯವಾಗಿಯೂ ಕಾರ್ಯನಿರ್ವಹಿಸುತ್ತದೆ. ಹಾಗೂ ಈ ಎಲ್ಲ ದೃಷ್ಟಿಗಳಿಂದ ಕಾರ್ಯನಿರ್ವಹಿಸುವುದನ್ನು ಹಣ ಎಂದು ಎಫ್.ಎ. ವಾಕರ್ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಹಲವಾರು ಅರ್ಥಶಾಸ್ತ್ರಜ್ಞರು ಹಲವಾರು ರೀತಿಯಲ್ಲಿ ವ್ಯಾಖ್ಯಾನಗಳನ್ನು ನೀಡಿದ್ದಾರೆ. ಒಟ್ಟಾರೆಯಾಗಿ ಹೇಳುವುದು ಏನೆಂದರೆ ಹಣವು ವಿನಿಮಯ ಮಾಧ್ಯಮವಾಗಿ ಕಾರ್ಯನಿರ್ವಹಿಸಬೇಕು ಹಾಗೂ ಸರಕುಗಳ ಮೌಲ್ಯಮಾಪನ ಸಾಧನವಾಗಿಯೂ ಕಾರ್ಯನಿರ್ವಹಿಸಬೇಕು ಹಾಗೂ ಮೌಲ್ಯವನ್ನು ಸಂಗ್ರಹಿಸಬೇಕು ಹಾಗೂ ವರ್ಗಾವಣೆ ಮಾಡಬೇಕು ಹಾಗೂ ಎಲ್ಲರಿಂದ ಒಪ್ಪಿಗೆಯನ್ನು ಪಡೆದುಕೊಂಡಿರಬೇಕು ಅಥವಾ ಸರ್ವರು ಇದನ್ನು ಸ್ವೀಕರಿಸಬೇಕು. ಇಂತಹ ಯಾವುದೇ ವಸ್ತುವನ್ನು ಹಣ ಎನ್ನಬಹುದು. ನೆಕ್ಸ್ಟ್, ಫಂಕ್ಷನ್ಸ್ ಆಫ್ ಮನಿ ಅಂದರೆ ಹಣದ ಕಾರ್ಯಗಳು. ಹಣವು ಬೇರೆ ರೀತಿಯ ವಸ್ತುಗಳಿಗಿಂತ ತುಂಬಾ ವಿಭಿನ್ನತೆ ಇರುವುದೇ ಅದರ ಖರೀದಿಸುವ ಶಕ್ತಿ. ಅಂದರೆ ಹಣವನ್ನು ಕೊಟ್ಟು ನಾವು ಯಾವುದೇ ಒಂದು ಸರಕು ಮತ್ತು ಸೇವೆಗಳನ್ನು ಕೊಂಡುಕೊಳ್ಳುವ ಶಕ್ತಿ ಹಣದಲ್ಲಿರುವುದರಿಂದ ಈ
ಲಕ್ಷಣವು ಹಣವನ್ನು ಇತರೆ ವಿವಿಧ ವಸ್ತುಗಳಿಂದ ಭಿನ್ನವಾಗಿಸುತ್ತದೆ ಎಂದು ಹೇಳಬಹುದು. ಹಣವು ಪ್ರಸ್ತುತ ಮಾನವನ ಅವಿಭಾಜ್ಯ ಅಂಗವಾಗಿದ್ದು, ಹಣವಿಲ್ಲದೆ ಮನುಷ್ಯ ಜೀವಿಸಲು ಸಾಧ್ಯವಿಲ್ಲ. ಆದ್ದರಿಂದ ಮಾನವನ ಎಲ್ಲಾ ಹಂತಗಳಲ್ಲಿಯೂ ಹಾಗೂ ಎಲ್ಲಾ ಸಂದರ್ಭಗಳಲ್ಲಿಯೂ ಹಣವು ತನ್ನ ಕಾರ್ಯವನ್ನು ನಿರ್ವಹಿಸುತ್ತದೆ. ಹಣದ ಕಾರ್ಯಗಳನ್ನು ಪ್ರಮುಖವಾಗಿ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಕಾರ್ಯಗಳೆಂದು ಮುಖ್ಯವಾಗಿ 2 ವಿಧಗಳಾಗಿ ವಿಂಗಡಿಸಲಾಗಿದ್ದು, ಅವುಗಳನ್ನು ಮುಂದಿನಂತೆ ಚರ್ಚಿಸಲಾಗುತ್ತದೆ. ಪ್ರಾಥಮಿಕ ಕಾರ್ಯಗಳು ಪ್ರೈಮರಿ ಫಂಕ್ಷನ್ಸ್ ಅಂದರೆ ಹಣವು ಮುಖ್ಯವಾಗಿ ಅಥವಾ ಪ್ರಾಥಮಿಕವಾಗಿ ಹಣವು ಮಾಡಲೇಬೇಕಾಗಿರುವ ಕಾರ್ಯಗಳನ್ನು ಪ್ರಾಥಮಿಕ ಕಾರ್ಯಗಳು ಎನ್ನುವರು. ಇಂತಹ ಪ್ರಾಥಮಿಕ ಕಾರ್ಯಗಳನ್ನು ಪ್ರಮುಖವಾಗಿ 2 ಕಾಣಬಹುದು. ಅವುಗಳೆಂದರೆ ವಿನಿಮಯ ಮಾಧ್ಯಮ, ಮೌಲ್ಯಮಾಪನ ಸಾಧನ. ವಿನಿಮಯ ಮಾಧ್ಯಮ. ವಿನಿಮಯ ಮಾಧ್ಯಮ ಎಂದರೆ ಸರಕುಗಳನ್ನು ಮತ್ತು ಸೇವೆಗಳನ್ನು ಖರೀದಿಸಲು ಹಾಗೂ ಮಾರಾಟ ಮಾಡಲು ಬಳಸಲಾಗುವುದೇ ಹಣ. ಇದನ್ನು ವಿನಿಮಯ ಮಾಧ್ಯಮ ಎನ್ನುವರು. ಅಂದರೆ ಪ್ರಾಚೀನ ಕಾಲದಲ್ಲಿ ಸಾಟಿ ವಿನಿಮಯ ಪದ್ಧತಿ ಅಸ್ತಿತ್ವದಲ್ಲಿದ್ದು, ಒಂದು ಸರಕಿಗೆ ಬದಲಾಗಿ ಮತ್ತೊಂದು ಸರಕನ್ನು ಕೊಡುತ್ತಿದ್ದರು. ಆದರೆ ಈಗ ಸರಕುಗಳನ್ನು ಖರೀದಿಸಬೇಕಾದರೆ ನಾವು ಹಣವನ್ನು ಪಾವತಿಸಬೇಕು ಹಾಗೂ ಸರಕು ಮತ್ತು ಸೇವೆಗಳನ್ನು ಮಾರಾಟ ಮಾಡಿದರೆ ಅದರಿಂದ ನಮಗೆ ಹಣ ಸಿಗುತ್ತದೆ. ಒಟ್ಟಿನಲ್ಲಿ ಹೇಳಬೇಕಾದರೆ ಹಣವು ಸರಕು ಮತ್ತು ಸೇವೆಗಳನ್ನು ಖರೀದಿಸಲು ಹಾಗೂ ಮಾರಾಟ ಮಾಡಲು ವಿನಿಮಯ ಮಾಧ್ಯಮವಾಗಿ ಕಾರ್ಯನಿರ್ವಹಿಸುತ್ತದೆ. ನೆಕ್ಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್, ಮೌಲ್ಯಮಾಪನ ಸಾಧನ. ಅಂದರೆ ಹಣವು ಮೌಲ್ಯಮಾಪನ ಸಾಧನವಾಗಿ ಕಾರ್ಯನಿರ್ವಹಿಸುತ್ತದೆ. ಅಂದರೆ ಸರಕು ಮತ್ತು ಸೇವೆಗಳ ಮೌಲ್ಯಮಾಪನವಾಗಿ ಸಾಧನವಾಗಿ ಕಾರ್ಯನಿರ್ವಹಿಸುತ್ತದೆ. ಅಂದರೆ ಹಣ ಹೆಚ್ಚಾಗಿ ಅಥವಾ ಸರಕಿನ ಬೆಲೆ ಹೆಚ್ಚಾಗಿದ್ದಾಗ ಅದರ ಮೌಲ್ಯ ಹೆಚ್ಚಾಗಿದೆ ಎಂದು ಹೇಳಬಹುದು. ಹಾಗೂ ಸರಕು ಮತ್ತು ಸೇವೆಗಳ ಬೆಲೆ ತುಂಬಾ ಕಡಿಮೆ ಇದ್ದಾಗ ಅದರ ಮೌಲ್ಯ ಕಡಿಮೆ ಇದೆ ಎಂದು ಹೇಳಬಹುದು. ಸರಕು ಮತ್ತು ಸೇವೆಗಳ ಮಾಪನ ಸಾಧನವಾಗಿಯೂ ಹಣ ಕಾರ್ಯನಿರ್ವಹಿಸುತ್ತದೆ. ಸಾಟಿ ವಿನಿಮಯ ಪದ್ಧತಿಯಲ್ಲಿ ಇಂತಹ ಸರಕು ಮತ್ತು ಸೇವೆಗಳ ಮೌಲ್ಯಗಳನ್ನು ತಿಳಿದುಕೊಳ್ಳಲು ಒಂದು ವೇಳೆ ತಿಳಿದುಕೊಂಡಿದ್ದರೂ ಸಹ ಅದಕ್ಕೆ ನ್ಯಾಯ ಸಿಗದೇ ಇರಬಹುದು. ಇಂತಹ ರೀತಿಯ ಹಣ ಬಂದಿರುವುದರಿಂದ ಸರಿಯಾದ ಮೌಲ್ಯಮಾಪನ ಮಾಡಲು ಹಣ ತುಂಬಾ ಸಹಕಾರಿಯಾಗಿದೆ ಎಂದು ಹೇಳಬಹುದು. ನೆಕ್ಸ್ಟ್ ಪಾಯಿಂಟ್, ಸೆಕೆಂಡರಿ ಫಂಕ್ಷನ್ಸ್. ಅಂದರೆ ನಾವು ಇಷ್ಟೊತ್ತು ಪ್ರಾಥಮಿಕ ಕಾರ್ಯಗಳನ್ನು ತಿಳಿದುಕೊಂಡಿದ್ದೇವೆ. ಈಗ ಸಹಾಯಕ ಕಾರ್ಯಗಳು ಅಥವಾ ಮಾಧ್ಯಮಿಕ ಕಾರ್ಯಗಳನ್ನು ತಿಳಿದುಕೊಳ್ಳಬೇಕಾಗುತ್ತದೆ. ಹಣವು ಮುಂದಿನಂತೆ ಪ್ರಾಥಮಿಕ ಕಾರ್ಯಗಳನ್ನು ಮಾತ್ರ ಮಾಡುವುದಷ್ಟೇ ಅಲ್ಲದೆ ಕೆಲವೊಂದು ಮುಖ್ಯವಾಗಿ 3 ರೀತಿಯ ಮಾಧ್ಯಮಿಕ ಕಾರ್ಯಗಳನ್ನು ಮಾಡುತ್ತದೆ ಎಂದು ಹೇಳಬಹುದು. ಅದರಲ್ಲಿ ಫಸ್ಟ್ ಪಾಯಿಂಟ್, ಮೌಲ್ಯ ಸಂಗ್ರಹಣಾ ಸಾಧನ. ಅಂದರೆ ಹಣವು ಮೌಲ್ಯಗಳನ್ನು ಸಂಗ್ರಹಿಸುತ್ತದೆ. ಹಣವು ಸಂಪತ್ತಿನ ರೂಪದಲ್ಲಿ ಅಥವಾ ಹಣ ಸಂಪತ್ತು ಆಗಿರುವುದರಿಂದ ಅದನ್ನು ಪ್ರಸ್ತುತ ಈ ಸಂದರ್ಭಗಳಲ್ಲಿ ಸಂರಕ್ಷಿಸಿ ಅಥವಾ ಸಂಗ್ರಹಿಸಿ ಮುಂದಿನ ದಿನಗಳಲ್ಲಿ ಅದನ್ನು ಉಪಯೋಗಿಸಿಕೊಳ್ಳಲು ಹಣ ಲಭ್ಯವಾಗುತ್ತದೆ. ಆದರೆ ಹಣ ಅಸ್ತಿತ್ವದಲ್ಲಿ ಇಲ್ಲದೇ ಇರುವ ಸಂದರ್ಭಗಳಲ್ಲಿ ಯಾವುದೇ ಒಂದು ರೀತಿಯ ಸರಕನ್ನು ಅದೇ ರೀತಿಯಲ್ಲಿ ಸಂರಕ್ಷಿಸಲು ಸಾಧ್ಯವಿಲ್ಲ ಅಥವಾ ಯಾವುದೇ ಒಂದು ಪ್ರಾಣಿಯನ್ನು ಅದೇ ರೀತಿ ಸಂಗ್ರಹಿಸಲು ಸಾಧ್ಯವಾಗುತ್ತಿರಲಿಲ್ಲ. ಏಕೆಂದರೆ ಅವು ಬೇಗ ನಶಿಸುವ ಗುಣ ಹೊಂದಿರುತ್ತವೆ. ಅಂದರೆ ಸರಕುಗಳು ತುಂಬಾ ದೀರ್ಘಕಾಲ ಅಸ್ತಿತ್ವದಲ್ಲಿರುವುದಿಲ್ಲ ಹಾಗೂ ಪ್ರಾಣಿಗಳು ದೀರ್ಘಕಾಲ ಇದ್ದರೂ ಸಹ ಅವು ತನ್ನ ಮೌಲ್ಯಗಳನ್ನು ಕಳೆದುಕೊಳ್ಳಬಹುದು ಅಥವಾ ತನ್ನ ಮೌಲ್ಯವನ್ನು ಕಳೆದುಕೊಳ್ಳಬಹುದು. ಆದ್ದರಿಂದ ಅವುಗಳಿಗೆ ಹೋಲಿಸಿದರೆ ಹಣವು ದೀರ್ಘಕಾಲವರೆಗೂ ಮೌಲ್ಯವನ್ನು ಸಂಗ್ರಹಿಸಿ ಇಟ್ಟುಕೊಳ್ಳಬಹುದು. ನೆಕ್ಸ್ಟ್ ಪಾಯಿಂಟ್, ಮೌಲ್ಯ ವರ್ಗಾವಣೆ ಸಾಧನ. ಅಂದರೆ ಹಣವು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಸುಲಭವಾಗಿ ಸಾಗಾಟನೆ ಮಾಡಬಹುದು ಅಥವಾ ಸಂಚರಣ ಮಾಡಬಹುದು. ಭೌತಿಕ ವಸ್ತುಗಳಾದ ಆಸ್ತಿ ಅಥವಾ ಕಟ್ಟಡಗಳು ಇಂತಹವು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಸಾಗಾಟನೆ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ಇಲ್ಲಿರುವ ಆಸ್ತಿ ಅಥವಾ ಕಟ್ಟಡಗಳನ್ನು ಮಾರಾಟ ಮಾಡಿ ಬೇರೆ ಕಡೆಗಳನ್ನು ಕೊಂಡುಕೊಳ್ಳಲು ಹಣ ಪ್ರಮುಖ ಪಾತ್ರ ವಹಿಸುತ್ತದೆ. ಹಣವಿಲ್ಲದೇ ಇದ್ದರೆ ಇಂತಹ ಸಮಸ್ಯೆಗಳು ಅಥವಾ ಮೌಲ್ಯವನ್ನು ವರ್ಗಾಯಿಸಲು ಸಾಧ್ಯವಿಲ್ಲ. ಆದ್ದರಿಂದ ಹಣವು ಮೌಲ್ಯ ವರ್ಗಾವಣಾ ಸಾಧನವಾಗಿಯೂ ಕಾರ್ಯನಿರ್ವಹಿಸುತ್ತದೆ. ನೆಕ್ಸ್ಟ್ ಅಂಡ್ ಲಾಸ್ಟ್ ಪಾಯಿಂಟ್,
ವಿಳಂಬಿತ ಪಾವತಿಗಳು. ಅಂದರೆ ಹಣವನ್ನು ಒಂದು ಬಾರಿ ತೆಗೆದುಕೊಂಡಾಗ ಮತ್ತೆ ವಿಳಂಬವಾಗಿ ಅಂದರೆ ಕೆಲವು ಸಂದರ್ಭಗಳ ಆದ ಮೇಲೆಯೂ ಅದನ್ನು ಪಾವತಿಸಬಹುದು. ಅಂದರೆ ಇಲ್ಲಿ ಪ್ರಮುಖವಾಗಿ ಹಣವನ್ನು ಸಾಲದ ರೂಪದಲ್ಲಿ ಪಡೆದುಕೊಂಡು ಅಥವಾ ಸಾಲದ ರೂಪದಲ್ಲಿ ನೀಡಿ, ಅದಕ್ಕೆ ಪ್ರತಿಫಲವಾಗಿ ಬಡ್ಡಿಯ ರೂಪದಲ್ಲಿ ತುಂಬಾ ತಿಂಗಳು ಅಥವಾ ವರ್ಷವಾದರೂ ಅದನ್ನು ಬಡ್ಡಿ ಸಮೇತ ನೀಡಬಹುದು. ಅಂದರೆ ಹಣವನ್ನು ನಮಗೆ ಅವಶ್ಯಕತೆವಾಗಿದ್ದಾಗ ತೆಗೆದುಕೊಂಡು ಅ ಅ ಅದ್ ನಮ್ಮ ಅವಶ್ಯಕತೆ ಈಡೇರಿದ ಮೇಲೆ ಅದನ್ನು ಮತ್ತೆ ಮರುಕೊಡಬಹುದು. ಅಥವಾ ನಮಗೆ ಅವಶ್ಯಕತೆ ಇಲ್ಲದೇ ಇದ್ದಾಗ ಬೇರೆಯವರಿಗೆ ಕೊಟ್ಟು ಹಾಗೂ ಕೆಲವು ಸಂದರ್ಭವಾದ ಮೇಲೆ ಅದನ್ನು ಬಡ್ಡಿಯ ಸಮೇತ ನಾವು ತೆಗೆದುಕೊಳ್ಳಬಹುದು. ಇಂತಹ ಹಣ ಇಲ್ಲದೇ ಇದ್ದ ಸಂದರ್ಭಗಳಲ್ಲಿ ಸರಕುಗಳನ್ನು ಈ ರೀತಿ ಮರುಪಾವತಿ ಮಾಡಿಕೊಳ್ಳಲು ಅಸಾಧ್ಯವಾಗಿರುತ್ತದೆ. ಆದ್ದರಿಂದ ಹಣವು ಇದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಹಣವು ಪ್ರಮುಖವಾಗಿ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಕಾರ್ಯಗಳನ್ನು ನಡೆಸುತ್ತಿದ್ದು, ಇದು ಇತರೆ ಹಲವಾರು ಕಾರ್ಯಗಳನ್ನು ನಡೆಸುತ್ತದೆ. ಅವುಗಳನ್ನು ಮುಂದಿನ ವಿಡಿಯೋದಲ್ಲಿ ಅಧ್ಯಯನ ಮಾಡಲಾಗುತ್ತದೆ. ಅದನ್ನು ತಪ್ಪದೇ ಪಡೆಯಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ರೀತಿ ಸುಲಭವಾಗಿ, ಸರಳವಾಗಿ, ಉದಾಹರಣೆಗಳ ಸಹಿತವಾಗಿ ಉ ನ ಮುಖ್ಯವಾದ ಪ್ರಶ್ನೆಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್‌ನಲ್ಲಿ ಚರ್ಚಿಸಲಾಗುತ್ತಿದೆ. ಇದನ್ನು ಪಡೆದುಕೊಳ್ಳಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಹಾಗೂ ಯಾವುದೇ ಒಂದು ವಿಷಯವನ್ನು ಅಧ್ಯಯನ ಮಾಡಬೇಕೆಂದರೆ ಕಾಮೆಂಟ್‌ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.